ಬಿಗ್ ಬಾಸ್ ನೋಡ್ತಿದ್ದೀರಾ ಮೇಡಮ್? ಬಿಕಾಸ್ ನೋ ಅಂದ್ರೆ ಪೂರ್ತಿ ಆಗ್ತಿಲ್ಲ, ಅಲ್ಲಿ ಇಲ್ಲಿ ನೋಡ್ತಾ ಯಾರು ಇದ್ದೀನಿ. ಚೆನ್ನಾಗಿ ಆಡ್ತಿದ್ದಾರೆ ಮೇಡಮ್? ಹೊರಗಡೆ ಎಲ್ಲ ಯಾರ್ದು ಹೆಸರಿದೆ? ಡೆಫಿನೆಟ್ಲಿ ಒಂಥರ ಅಂದ್ರೆ ಏನ್ ಹೇಳೋದು, ಒನ್ ಮ್ಯಾನ್ ಶೋ ತರ ಆಗ್ತಿದೆ ಅಂತ. ಗಿಲ್ಲಿ ಅಫ್ಕೋರ್ಸ್ ಅಂದ್ರೆ ಎಲ್ಲ ಫ್ರೇಮಲ್ಲೂ ಪ್ರಾಪರ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಪರ್ಸನಲ್ ವಿಷಯಗಳು ಕೆಲವ್ರಿಗೆ ಬೇಜಾರಾಗ್ತಿರಬಹುದು. ಆದ್ರೆ ಬಹಳಷ್ಟು ಟಾಸ್ಕ್ಗಳಾಗ್ಲಿ ಅಥವಾ ಎಲ್ಲ ಫ್ರೇಮ್ಗಳೆಲ್ಲಾಗಲಿ ತುಂಬಾ ಎಂಟರ್ಟೈನಿಂಗ್ ಆಗಿದ್ದಾರೆ. ಅವರ ಅಂದ್ರೆ ಅಷ್ಟು ಸ್ಪಾಂಟೇನಿಯಸ್ ಆಗಿರ್ತಾರೆ. ನಾನು ಪ್ರತಿ ಸತಿ ಅವ್ರದ್ದು ನೋಡಿದಾಗ ಅನ್ಕೊಳ್ಳೋದು, ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ, ಅಲ್ಲೆಲ್ಲ ಅನ್ಕೊಳ್ಳೋದು ಹೆಂಗೆ ಇಷ್ಟು ಸ್ಪಾಂಟೇನಿಯಸ್ ಆಗಿರೋದಕ್ಕೆ ಸಾಧ್ಯ ಅಂತ. ಚೆನ್ನಾಗಿ ಆಗ್ತಿದ್ದಾರೆ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದು ಫ್ಯೂ ಕಮೆಂಟ್ಸ್ ಪರ್ಸನಲ್ ಆಗೋದು, ಅದು ಸ್ವಲ್ಪ ಬಿಟ್ರೆ ಇನ್ನೆಲ್ಲ ತುಂಬಾ ಚೆನ್ನಾಗಿ ಹೊರಗಡೆ ಜನದ ಪ್ರೀತಿ ಸಿಕ್ಕಾಬಿಟ್ಟೆ ಜಾಸ್ತಿನೇ ಸಿಕ್ಕಿದೆ ಅದು ಮೇಡಮ್. ಹೌದು. ದಟ್ ಇಸ್ ಬಿಕಾಸ್ ಅಗೇನ್ ಯಾರೇ ಏನೇ ನೋಡ್ತಾ ಇದ್ರು ಎಂಟರ್ಟೈನ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡೋದು. ಸೊ ಆ ಎಂಟರ್ಟೈನ್ಮೆಂಟ್ ಇಲ್ಲಿ ಕಡೆಯಿಂದ ಬರ್ತಾ ಇರೋದ್ರಿಂದ ಅವರು ತುಂಬಾ ಎಲ್ಲರಿಗೂ ತುಂಬಾ ಜನಕ್ಕೆ ಇಷ್ಟ ಆಗ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಯಾರು ಗೆಲ್ಬೋದು ಮೇಡಮ್? ಗೊತ್ತಿಲ್ಲ ನಿಮ್ ಪ್ರಕಾರ madam? ಪ್ರಕಾರ ಅದು ಪೂರ್ತಿ ನೋಡ್ದಾಗ ಹೇಳ್ಬಹುದು. ಈಗ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ, ಈಗ ಅಂದ್ರೆ ಗೊತ್ತಾಗುತ್ತಲ್ಲ ಮೇಡಮ್, ಒಂದು ಅಂದಾಜಲ್ಲಿ ಜನಗಳ ಅಭಿಪ್ರಾಯ. ನಾನು ಹೇಳ್ದಂಗೆ ನಾನು ಪೂರ್ತಿ ಎಪಿಸೋಡ್ಗಳನ್ನ ನೋಡ್ತಾ ಇಲ್ಲ. ಹಾಗಾಗಿ ನಾನೇನಾದ್ರೂ ಹೇಳಿದ್ರೆ ಅಲ್ಲೆಲ್ಲಾದ್ರೂ ಅಲ್ಲ, ತಪ್ಪಾಗ್ತದೆ. ಅಂದಾಜ್ ಮೇಡಮ್, ಮನ್ಸಿಗೆ ಅನ್ಸಿದ್ದು ಅಂದಾಜು ಯಾರನ್ನ ಗೆಲ್ಬೋದು ಅಂತ ನಾವು ಪರ್ಟಿಕ್ಯುಲರ್ ಆಗಿ ಇವರೇ ಅಂತ ಹೇಳಿ ಅಂತ ಹೇಳ್ತೀರಾ? ನಿಮ್ಗೆ ಅನ್ನಿಸ್ಬೋದು. random ಆಗಿ. ಇಲ್ಲ ಅಂದ್ರೆ ಈಗ ಇನ್ನ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗಿನ ಆಟ ನೋಡ್ತಾ ಇದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೀಗೆ ಆಡ್ಕೊಂಡು ಹೋದ್ರೆ ಅವರಿಗೆ ನಿಮ್ಗೆ ಯಾರಾದ್ರೂ ಏನಾದ್ರು ಗೆಲ್ಬೇಕು ಅಂತ ಏನಾದ್ರು ಆಸೆ ಇದೆಯಾ? ಹಂಗೇನಿಲ್ಲ. ಅಂದ್ರೆ ನನಗೆ ಪರ್ಸನಲಿ ಅಂತ ಏನೂ ಇಲ್ಲ. ಚೆನ್ನಾಗಿ ಆಡ್ತಿರೋರು ಗೆಲ್ಲಿ ಅಂತ. ಈಗ ಹೇಳ್ದಂಗೆ ಇಷ್ಟೊತ್ತು ಗಿಲ್ಲಿ ಅಂತಾನೆ ಬರ್ತಾ ಇದೆ. ಸೊ ಇದೇ ರೀತಿ ಆಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಬಹಳಷ್ಟು ಜನಕ್ಕೆ ಇಷ್ಟ ಆಗಿದ್ದಾರೆ. ಮೇನ್ ಜನರ ಪ್ರೀತಿ, ಆ ಪ್ರೀತಿ ಗೆದ್ದಾದ್ಮೇಲೆ ಜನರೇ ಗೆಲ್ಲಿಸ್ತಾರೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.